ದೇವೇಗೌಡರು ಈಗ ಅಯೋಧ್ಯೆಗೆ ಆಗಮಿಸಿದ್ದಾರೆ ಎನ್ನುವ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ನೋಡಿ 10:25ಕ್ಕೆ ಆಗಮನ ಆಗಬೇಕಾಗಿತ್ತು. ಈಗ ಅವರ ಆಗಮನ ಆಗಿದೆ. ಅಯೋಧ್ಯೆಯ ವಾಲ್ಮೀಕಿ ಏರ್ಪೋರ್ಟ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ಆಗಮನ ಆಗಿದೆ. ಶ್ರೀರಾಮ ಜನ್ಮಭೂಮಿಗೆ ತೆರಳಿರುವಂತಹ ಪ್ರಧಾನಿ ನರೇಂದ್ರ ಮೋದಿ ಅವರು 10:55ಕ್ಕೆ ರಾಮ ಜನ್ಮಭೂಮಿಯ ಆವರಣಕ್ಕೆ ವಿಶೇಷವಾದಂತಹ ಹೆಲಿಕಾಪ್ಟರ್ನ ಮೂಲಕ ಆಗಮಿಸ್ತಾರೆ. 11 ಗಂಟೆಯಿಂದ ಅಯೋಧ್ಯೆಯ ರಾಮ ಮಂದಿರವನ್ನ ವೀಕ್ಷಣೆ ಮಾಡ್ತಾರೆ. 12:05ಕ್ಕೆ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮದಲ್ಲಿ ಅವರು ಸಮಾರಂಭದಲ್ಲಿ ಪಾಲ್ಗೊಳ್ತಾರೆ. ಬಾಲರಾಮನ ಕಣ್ಣಿಗೆ ಕಟ್ಟಿರುವಂತಹ ವಸ್ತ್ರವನ್ನ ತೆರೆಯೋದು, ಆ ಸಂದರ್ಭದಲ್ಲಿ ಕಣ್ಣಿಗೆ ಕಾಡಿಗೆ ಸ್ಪರ್ಶವನ್ನ ಕೊಡೋದು ಪ್ರಧಾನಿ ನರೇಂದ್ರ ಮೋದಿ ಅವರು. ನೋಡಿ ಎಂಥ ಒಂದು ಅವ್ರಿಗೆ ಒಂದು ಸಕಾಲ ಅಂತೇಳಿ ಯಾರಿಗೂ ಇಂಥ ಒಂದು ಸೌಲಭ್ಯ ಒದಗಿ ಬರೋದಿಲ್ಲ. ರಾಮನೇ ಒಂದು ಕರೆಸಿಕೊಂಡು ರಾಮನ ಮೂಲಕವೇ ತನ್ನ ಕಣ್ಣಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರೇ ಕಾಡಿಗೆ ಸ್ಪರ್ಶ ಕೊಡಬೇಕು ಅಂತೇಳಿ ಯಾವ ಬ್ರಹ್ಮಲಿಖಿತ ಶ್ರೀರಾಮನ ಇಶಾರೆ ನಿಜ ನಿಜ. ಯಾಕೆಂದ್ರೆ ಅದು ಯಾವುದು ಕೂಡ ಅಷ್ಟು ಸುಲಭವಾಗಿ ಸಿಗದಲ್ಲ ಸರ್. ಅದು ಎಷ್ಟು ಜನ ಪ್ರಧಾನ ಮಂತ್ರಿಗಳಾದ್ರು, ಎಷ್ಟು ಜನ ಮುಖ್ಯಮಂತ್ರಿಗಳಾದ್ರು, ಉತ್ತರ ಪ್ರದೇಶದಲ್ಲಿ ಏನೇನಾಯ್ತು ಇದೆಲ್ಲದ್ರ ನಡುವೆ ಯೋಗಿ ಆದಿತ್ಯನಾಥ್, ಪ್ರಧಾನಿ ನರೇಂದ್ರ ಮೋದಿ, ಅದನ್ನೆಲ್ಲರಿಗೂ ಕೂಡ ಜನರಿಗೆ ತೋರಿಸ್ತಾ ಇರುವಂತ ನಾವು ಧನ್ಯರು. ಈ ತಲೆತಲಾಂತರದಲ್ಲಿ ಈ ಸಮಯದಲ್ಲಿ ಇರುವಂತ ಜನರು, ಇದನ್ನ ವೀಕ್ಷಣೆ ಮಾಡ್ತಿರುವಂತ ಜನರು ಧನ್ಯರು, ಪುಣ್ಯವಂತರು ಅಂತ. ತೇನಾ ವಿನಾಹ ತೃಣಮಪಿ ನಚಲತಿ ಅಂತ ಅದು ಉಪನಿಷತ್ತಿನ ಮಾತು. ಆ ಪರಮಾತ್ಮನ ಅನುಮತಿ ಇಲ್ದಲೆ ಒಂದು ತೃಣ ಅಂದ್ರೆ ಗರಿ ಕೂಡ ಅದು ಹಲುಗಾಡೋದಿಲ್ಲ. ಈಗ ನಾವೇನೇನಿದೀವಿ, ನಮ್ಗೆ ಸ್ಥಾನಮಾನ ಇವೆಲ್ಲ ಏನ್ ಸಿಕ್ಕಿದೆ, ಮೊದಲೇ ಆ ದೇವರು ನಮ್ಗೆ ನಿಶ್ಚಿತ ಮಾಡಿ ಕಳಿಸಿ ನಮ್ಗೆ ಹಣೆ ಬರದಲ್ಲಿ ಬರೆದು ಕಳಿಸ್ಬಿಟ್ಟಿದೆ. ಹಾಗೆ ನರೇಂದ್ರ ಮೋದಿ ಅವರಿಗೆ ರಾಮನ ಆ ಒಂದು ನೇತ್ರೋನ್ಮಿಲನ ಆದಾಗ ಕಣ್ಣಿಗೆ ಕಾಡಿಗೆಯನ್ನು ಇಡುವಂತಹ ಒಂದು ಸ್ಪರ್ಶವನ್ನು ಕೊಡುವಂತಹ ಆ ಒಂದು ಅತ್ಯಂತ ಅದ್ಭುತವಾದಂತಹ ಅವ್ರಿಗೆ ಅದು ಜೀವಮಾನದ ಸಾಧನೆ. ಗುರುಗಳು ನೋಡಿ, ಇವಾಗ ಇವತ್ತು ಇಂಥ ಒಂದು ಕ್ಷಣಕ್ಕೆ ಕೋಟ್ಯಾಂತರ ಕಣ್ಣುಗಳು ಕಾದು ಕುಳಿತಿದೆ. ಈ ಒಂದು ಕಣ್ ತುಂಬಿಕೊಳ್ಳುವಂತ ಇಂತಹ ಒಂದು ಸುಂದರವಾದಂತಹ ಕ್ಷಣಕ್ಕೆ. ಆದ್ರೆ ಎಲೆಕ್ಷನ್ ಬರ್ತಾ ಇದೆ, ಹಾಗಾಗಿ ಇದೊಂದು ಗಿಮಿಕ್ ಅಂತ ಹೇಳಿ ಒಂದಷ್ಟು ಜನ ಮಾತಾಡ್ಕೊಳ್ತಾರೆ. ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಆಗಮನ ಅಯೋಧ್ಯೆಗೆ ಆಗಿದೆ. ನಿಗದಿತ ಸಮಯಕ್ಕೆ ಸರಿಯಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಅಯೋಧ್ಯೆಯ ಪುಣ್ಯ ಭೂಮಿಗೆ ಆಗಮಿಸಿದ್ದಾರೆ. ನೇರವಾಗಿ ಪ್ರಧಾನಿ ನರೇಂದ್ರ ಮೋದಿಗಳು ಇದೀಗ ರಾಮ ಮಂದಿರದ ಆವರಣವನ್ನ ಪ್ರವೇಶ ಮಾಡಲಿದ್ದಾರೆ. 11ರಿಂದ 12 ಗಂಟೆ ತನಕ ಅಯೋಧ್ಯೆಯ ರಾಮ ಮಂದಿರದ ನಿರ್ಮಾಣ ಕಾರ್ಯದ ವೀಕ್ಷಣೆಯನ್ನ ಮಾಡಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಮಂದಿರದ ಕಾರ್ಮಿಕರ ಜೊತೆಯಲ್ಲಿ ಮಾತುಕತೆಯನ್ನು ನಡೆಸಲಿದ್ದಾರೆ. ಬಹಳ 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 ವಿಶೇಷವಾದ ಸಂಗತಿ ಇದು. ಯಾಕಂತಂದ್ರೆ ಒಂದು ಹೊಸ ಪರಂಪರೆಗೆ ಕನಸಿನ ಮಂದಿರದ ಉದ್ಘಾಟನೆಗೆ, ಪ್ರಾಣ ಪ್ರತಿಷ್ಠಾಪನೆಗೆ ಕ್ಷಣಗಣನೆ ಆರಂಭ ಆಗಿದೆ. ಇನ್ನು ಕೇವಲ 1 ಗಂಟೆ 36 ನಿಮಿಷಗಳು ಮಾತ್ರ ಬಾಕಿ ಇದೆ. 500 ವರ್ಷಗಳ ಹೋರಾಟಕ್ಕೆ ಕೇವಲ 1 ಗಂಟೆ 36 ನಿಮಿಷ ಮಾತ್ರ ಬಾಕಿ. ಶತಕೋಟಿ ಭಾರತೀಯರ ಕನಸಿನ ನನಸಾಗುವಂತ ಆ ಕ್ಷಣಕ್ಕೆ ನೋಡಿ, ಮೈ ರೋಮಾಂಚನ ಆಗುತ್ತೆ ಆ ಮಂತ್ರಗಳನ್ನ ಕೇಳಿದ್ರೆ. 1 ಗಂಟೆ 36 ನಿಮಿಷ. 100 ವರ್ಷಗಳ ಕಾಲ ಹೋರಾಟಗಳನ್ನು ನಡೆಸ್ಕೊಂಡು ಬಂದಿದ್ದು, ಬಲಿದಾನಗಳಾಗಿತ್ತು, ತ್ಯಾಗ ಆಯಿತು. ಲಕ್ಷಾಂತರ ಜನ ಈ ಒಂದು ಕ್ಷಣಕ್ಕೋಸ್ಕರ ತಮ್ಮ ಪ್ರಾಣವನ್ನೇ ತೆತ್ತಿದ್ದಾರೆ, ಹೋರಾಟಗಳನ್ನು ಮಾಡಿದ್ದಾರೆ. ರಕ್ತ ಸಿಕ್ತ ಅಧ್ಯಾಯ ಅದು ಕಣ್ಣಾರೆ ಕಂಡಂಥವ್ರಿಗೆ ಗೊತ್ತು. 1992 ಡಿಸೆಂಬರ್ ತಿಂಗಳಲ್ಲಿ ಏನಾಯಿತು ಎಲ್ಲರಿಗೂ ಕೂಡ ಗೊತ್ತಿದೆ. ಕಾರಸೇವೆಯ ಸಂದರ್ಭದಲ್ಲಿ ಇವತ್ತು ಅದೆಲ್ಲದಕ್ಕೂ ಕೂಡ ಉತ್ತರ ಇವತ್ತಿನ ಈ ಒಂದು ಕ್ಷಣ, ಈ ಒಂದು ಸಂಭ್ರಮ. ಗುರುಗಳೇ, ಈಗ ನಾವು ಒಂದು ವಿಚಾರವನ್ನು ಹೇಳ್ತಾರೆ, ರಾಮ ಯಾಕೆ ಈ ಒಂದು ಸಂದರ್ಭದಲ್ಲಿ ಪ್ರಸ್ತುತ ಅನ್ನುವ ವಿಚಾರ. ಈಗ ನೋಡಿ, ಪ್ರಪಂಚದಾದ್ಯಂತ ಅಲ್ಲಲ್ಲೇ ತಾರಕ ಹೋಮಗಳನ್ನು ಮಾಡ್ತಾ ಇದ್ದಾರೆ. ರಾಮ ತಾರಕ ಮಂತ್ರಗಳನ್ನು ಜಪವನ್ನು ಮಾಡ್ತಾ ಇದ್ದಾರೆ. ಪುಣ್ಯಕ್ಷೇತ್ರಗಳ ಆದಿಯಾಗಿ ಪ್ರಪಂಚದ ಆದ್ಯಂತ
ಬರೇ ನಮ್ಮ ಕರ್ನಾಟಕದಲ್ಲ, ಬರೇ ನಮ್ಮ ದೇಶದಲ್ಲ, ಪ್ರಪಂಚದಲ್ಲಿ ಇರ್ತಕ್ಕಂತಹ ಎಲ್ಲ ಆ ದೇವಾಲಯಗಳಲ್ಲೂ ರಾಮ ತಾರಕ ಮಂತ್ರಗಳನ್ನು ಜಪ ಮಾಡ್ತಾ ಇದ್ದಾರೆ. ಪದ್ಧತಿಗೆ ಮುನ್ನುಡಿಯನ್ನ ಬರೆದಿದ್ದು, ಯಾವುದೇ ದೊಡ್ಡ ಕಾಮಗಾರಿಗಳಾದ್ರೂ ಕೂಡ ಆ ಕಾಮಗಾರಿಯ ಲೋಕಾರ್ಪಣೆ ಸಂದರ್ಭದಲ್ಲಿ ಆ ಕಾಮಗಾರಿಗೋಸ್ಕರ ಶ್ರಮಿಸಿದಂತಹ ಕಾರ್ಮಿಕರ ಜೊತೆಯಲ್ಲಿ ಮಾತುಕತೆಯನ್ನ ನಡೆಸ್ತಾರೆ, ಅವರಿಗೆ ಸನ್ಮಾನವನ್ನ ಮಾಡ್ತಾರೆ, ಗೌರವ ಆದರಗಳನ್ನ ಸಮರ್ಪಣೆ ಮಾಡ್ತಾರೆ. ಈಗಲೂ ಕೂಡ ನೇರವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಮಂದಿರಕ್ಕೆ ಎಂಟ್ರಿ ಕೊಟ್ಟ ತಕ್ಷಣ ಆ ಕಟ್ಟಡ ನಿರ್ಮಾಣ ಕಾಮಗಾರಿಯಲ್ಲಿ ಭಾಗಿಯಾಗಿದ್ದ ಕಾರ್ಮಿಕರ ಜೊತೆಯಲ್ಲಿ ಮಾತುಕತೆಯನ್ನ ನಡೆಸ್ತಾರೆ. 1 ಗಂಟೆಗಳ ಕಾಲ 11 ರಿಂದ 12 ಗಂಟೆಗಳ ಕಾಲ ಮಂದಿರದ ವೀಕ್ಷಣೆಯನ್ನ ಮಾಡ್ತಾರೆ ಪ್ರಧಾನಿ ನರೇಂದ್ರ ಮೋದಿ. ಅದಾದ ನಂತರದಲ್ಲಿ ಮಧ್ಯಾಹ್ನ 12:05ಕ್ಕೆ ಸರಿಯಾಗಿ ಪ್ರಾಣ ಪ್ರತಿಷ್ಠೆ ಕಾರ್ಯಕ್ರಮದಲ್ಲಿ ತೊಡಗಿಕೊಳ್ತಾರೆ ಮುಖ್ಯ ಯಜಮಾನನ ಸ್ಥಾನದಲ್ಲಿ ಕೂತು ಪ್ರಾಣ ಪ್ರತಿಷ್ಠಾಪನೆಯ ಧಾರ್ಮಿಕ ವಿಧಿವಿಧಾನಗಳಲ್ಲಿ ಭಾಗಿಯಾಗ್ತಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಈ ಒಂದು ಗಳಿಗೆಗೋಸ್ಕರ ಮಾಡಿದ ತಪಸ್ಸು 11 ದಿನಗಳ ಕಾಲ ಸಾಂಕೇತಿಕ. ಆದರೆ ನಮಗ್ ಗೊತ್ತಿದೆ, ಅಯೋಧ್ಯೆಯ ರಾಮ ಮಂದಿರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳ ಹಳೆಯ ವಿಚಾರಗಳು. ಆಗಿನ್ನೂ ಗುಜರಾತ್ನ ಮುಖ್ಯಮಂತ್ರಿಯೂ ಆಗಿರಲಿಲ್ಲ ಮೋದಿ ಅವರು. ಆ ಸಂದರ್ಭದಲ್ಲೂ ಕೂಡ ಮೋದಿ ಅವರ ಮಾತುಗಳು, ಅವರ ಭಾಷಣ, ಮಂದಿರ ಕಟ್ತೀನಿ ಅನ್ನೋ ಆ ಅಚಲ ನಿರ್ಧಾರ, ಈ ವಿಡಿಯೋಗಳು ಸಾಕಷ್ಟು ವೈರಲ್ ಆಗಿ ಹರಿದಾಡ್ತಾ ಇದೆ. ಮೋದಿ ಅವರ ಕನಸು ಕೂಡ ಆಗಿತ್ತು, ಅಯೋಧ್ಯೆಯಲ್ಲಿ ರಾಮ ಮಂದಿರವನ್ನ ನಿರ್ಮಾಣ ಮಾಡಬೇಕು, ಅಲ್ಲಿ ರಾಮಲಲ್ಲನನ್ನ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಹೇಳಿ. ಹೀಗಾಗಿ ದಶಕಗಳ ಮೋದಿ ಕನಸು ಕೂಡ ಇದೀಗ ನನಸಾಗ್ತಾ ಇದೆ. ಖುದ್ದು ಅವರ ಆಡಳಿತದ ಅವಧಿಯಲ್ಲಿ, ಪ್ರಧಾನಿಗಳಾಗಿರುವ ಅವಧಿಯಲ್ಲೇನೆ ಈ ಒಂದು ಕನಸು ನನಸಾಗ್ತಾ ಇರೋದು ಖುದ್ದು ಪ್ರಧಾನಿಯವರಿಗೂ ಕೂಡ ಖುಷಿಯ ಸಂಗತಿ. ಇನ್ಫ್ಯಾಕ್ಟ್ ಬಿಜೆಪಿ ತನ್ನ ಪ್ರಣಾಳಿಕೆಯ ಭಾಗವಾಗಿಯೇ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ವಿಚಾರವನ್ನ ಪ್ರಸ್ತಾಪ ಮಾಡಿತ್ತು. ಆ ಒಂದು ಭರವಸೆಯನ್ನ ಈಡೇರಿಸುವ ಸಲುವಾಗಿ ಕೋರ್ಟ್ನ ತೀರ್ಪಿಗೆ ಕಾಯ್ತಾ ಇತ್ತು ಪಕ್ಷ. ಇದೀಗ ರಾಮ ಮಂದಿರ ನಿರ್ಮಾಣ ಕಾಮಗಾರಿ ಸಂಪೂರ್ಣವಾಗಿದೆ. ಜವಾಬ್ದಾರಿಯನ್ನ ಹೊತ್ತಿರೋದು ಮಂದಿರ ನಿರ್ಮಾಣ ಟ್ರಸ್ಟ್ ಹಾಗೆ ವಿಶ್ವ ಧ್ವಜಸ್ತಂಭ, ಅದರ ಮುಂಭಾಗದಲ್ಲಿ ಇರುವಂತ ಕಳಸ. ನಮಗೆ ಯಾವುದೇ ಒಂದು ದೇವಾಲಯಕ್ಕೆ ಹೋದವು ಕೂಡ ಅಲ್ಲಿ ಕಳಸ ಬಹಳ ಮುಖ್ಯ ಆಗುತ್ತೆ. ಆ ಶಿಖರದ ಮೇಲಿರುವಂತದ್ದು ಕಳಸದ ಹಿಂಭಾಗದಲ್ಲಿ ಅತಿ ಎತ್ತರದಲ್ಲಿ ಹಾರಾಡುವಂಥದ್ದು ಧ್ವಜಸ್ತಂಭ. ಇನ್ನು ಅದ ಮಧ್ಯಭಾಗದಲ್ಲಿ ಗೋಪುರದ ರೀತಿಯಲ್ಲಿ ನಾವೇನ್ ಕಾಣ್ತೀವಿ, ಅದು ಸಭಾ ಮಂಟಪ. ಇನ್ನು ನೃತ್ಯ ಮಂಟಪ ಇದೆ, ಕೀರ್ತನ ಮಂಟಪ ಇದೆ, ಪ್ರಾರ್ಥನಾ ಮಂಟಪ ಇದೆ, ರಂಗ ಮಂಟಪ ಇದೆ. ನೋಡಿ, ಈಗ ಈ ಒಂದು ನೋಡಿ, ಇಡೀ ಕರ್ನಾಟಕ ಅಲ್ಲ, ದೇಶದಾದ್ಯಂತ ರಿಪಬ್ಲಿಕ್ ಕನ್ನಡ ವಾಹಿನಿಯನ್ನ ವೀಕ್ಷಣೆ ಮಾಡ್ತಾ ಇದೆ. ಆಭಾರಿಯಾಗಿದ್ದೀವಿ ಎಲ್ಲರಿಗೂ ಕೂಡ, ನಮ್ಮ ವೀಕ್ಷಕರಿಗೆ. ನೋಡಿ, ಒಂದೊಂದು ಸ್ತಂಭಗಳಲ್ಲೂ ಕೂಡ ಒಂದೊಂದು ವಿಶೇಷತೆಗಳನ್ನ ಹೊಂದಿರುವಂತಹ ದೇವಾಲಯ ಇದು. ಈ 6 ಕೋಟಿ ವರ್ಷಗಳಷ್ಟು ಹಳೆಯ ಸಾಲಿಗ್ರಾಮ ಶಿಲೆಯಿಂದ ಇಲ್ಲಿ ಇರುವಂತಹ ಕೆಲವೊಂದಷ್ಟು ಮೂರ್ತಿಗಳಿದೆ. ನೋಡಿ, ನಮ್ಮ ದೇವೇಗೌಡರು ಹೋಗ್ತಿದ್ದಾರೆ, ಮಾಜಿ ಪ್ರಧಾನಿಗಳು. ನೋಡಿ, ಎಂಥ ಒಂದು ದೈವ ಭಕ್ತಿ ಸಂಪನ್ನರು ನಮ್ಮ ಭಾರತ ದೇಶದ ಮಾಜಿ ಪ್ರಧಾನಿಗಳು. ಅವರು ಎಂದೂ ಕೂಡ ದೈವಕ್ಕೆ ತಲೆಬಾಗಿ ಓದೋಂಥರು. ಹಾಗಾಗಿ ಆ ದೈವ ಅವ್ರನ್ನ ಇಷ್ಟೊಂದು ವಯಸ್ಸಾದರೂ ಕೂಡ ಅವರು ಆಯುಷ್ ಆರೋಗ್ಯ ಭಾಗ್ಯಗಳಿಂದ ಇರೋದಕ್ಕೆ ಆ ದೇವರ ಮೇಲೆ ಇಟ್ಟಿರ್ತಕ್ಕಂಥ ಆ ಭಕ್ತಿ ಶ್ರದ್ಧೆ ಅವ್ರನ್ನ ಕಾಪಾಡ್ತಾ ಇದೆ. ಕುಟುಂಬ ಸಮೇತರಾಗಿ ನೋಡಿ, ಅವರ ಶ್ರೀಮತಿಯವರು ಶ್ರೀಮತಿ ಚೆನ್ನಮ್ಮನವರು ಕೂಡ ದೈವ ಈಗಾಗಲೇ ದೇವಸ್ಥಾನದ ಬಳಿ ಬಂದಿದ್ದಾರೆ. ಆರಂಭದಲ್ಲಿ ಅವರು ಮಾತನಾಡಿದ್ದನ್ನು ಕೂಡ ಗಮನಿಸಿದ್ರಿ. ಇದೀಗ ದೇವಸ್ಥಾನದ ಬಳಿ ಬಂದಿದ್ದಾರೆ. ಅಪಾರವಾದಂತಹ ದೈವ ಭಕ್ತಿಯನ್ನು ಹೊಂದಿರುವಂತವರು ದೇವೇಗೌಡರು. ಅವರ ಬಾಯಿಂದ ರಾಮ ಅನ್ನೋದು ಪದೇ ಪದೇ ಬರ್ತಾ ಇರುತ್ತೆ. ಪತ್ರಿಕಾಗೋಷ್ಠಿ ಸಂದರ್ಭದಲ್ಲಿ ಕೂಡ ನಾವು ಅನೇಕ ಬಾರಿ ನೋಡಿದ್ದೀವಿ. ಆಮೇಲೆ ಇತ್ತೀಚೆಗಷ್ಟೇ ನರೇಂದ್ರ ಮೋದಿ ಅವರನ್ನು ಕೂಡ ದೈವಾಂಶ ಸಂಭೂತ, ಆತರ ಕೆಲಸ ಮಾಡುವಂತ ಯಾವುದೇ ಮತ್ತೋರ್ವ ನಾಯಕರನ್ನು ನಾನು ನೋಡಿಲ್ಲ ಅನ್ನುವಂತ ಮಾತನ್ನು ಕೂಡ ಹೇಳಿದ್ರು. ತಮ್ಮನ್ನು ಯಾವ ರೀತಿ ನಡೆಸಿಕೊಂಡಿದ್ರು ಅನ್ನುವಂತ ಮಾತನ್ನು ಕೂಡ ಹೇಳಿದ್ರು. ಇವತ್ತು ಅವರ ಕುಟುಂಬದಲ್ಲಿ ಅವರ ಪತ್ನಿ ಚೆನ್ನಮ್ಮ ಅವರಿಗೂ ಕೂಡ ಬಹಳ ಆಸ್ಥೆ, ದೇವರ ಬಗ್ಗೆ ಅಪಾರವಾದಂತಹ ಆಸ್ಥೆ ಇರುವಂತವರು ದೇವೇಗೌಡರ ಪತ್ನಿ ಚೆನ್ನಮ್ಮ, ಕುಮಾರಸ್ವಾಮಿ ಮತ್ತು ನಿಖಿಲ್ ಕುಮಾರಸ್ವಾಮಿ ಅವರಿಗೂ ಕೂಡ ವಿಶೇಷ ಆಹ್ವಾನ ಇದೆ. ನಿನ್ನೆ ಸ್ಪೆಷಲ್ ಫ್ಲೈಟ್ ಮಾಡಿಕೊಂಡು ಅವರು ಅಯೋಧ್ಯೆಗೆ ಬಂದಿದ್ರು. ಇವತ್ತು ಬೆಳಗ್ಗೆ ಮಾಧ್ಯಮದ ಮುಂದೆ ಕೂಡ ಮಾತನಾಡಿದ್ರು ದೇವೇಗೌಡರು. ಇದೀಗ ದೇವೇಗೌಡರು ದೇವಸ್ಥಾನದ ಬಳಿ ಬಂದಿದ್ದಾರೆ.